ಭಾರತದ 19ನೆಯ ಸಿರಿವಂತ ಕುಟುಂಬ ಅಜೀಂ ಪ್ರೇಮ್ಜಿ ಕುಟುಂಬ. ಕರ್ನಾಟಕದ ಬಿಸಿ ಊಟಕ್ಕೆ ಮೊಟ್ಟೆ ಬಾಳೆಹಣ್ಣು ಕೊಡುತ್ತಿರುವ ಇವರದು ದೇಶದ ನಂಬರ್ 1 ದಾನಿ ಕುಟುಂಬ. ಅಜೀಂ ಪ್ರೇಮ್ಜಿಯವರು ಟ್ರಸ್ಟ್ ಮೂಲಕ ದಿನವೊಂದಕ್ಕೆ 27 ಕೋಟಿ ರೂಪಾಯಿ ದಾನ ಮಾಡುತ್ತಾರೆ. ಕಳೆದ ಹಣಕಾಸು ವರ್ಷದಲ್ಲಿ 9,713 ಕೋಟಿ ರೂಪಾಯಿ ದಾನ ಮಾಡಿದ್ದರು. ಇವರ ಅಜ್ಜನ ಕಾಲದಿಂದಲೂ ಭಾರತ ಬರ್ಮಾ ಎಂದು ಅಕ್ಕಿ ಎಣ್ಣೆ ವ್ಯಾಪಾರ ಮಾಡುತ್ತಿತ್ತು ಈ ಕುಟುಂಬ. ಅಜೀಂ ತಂದೆ ಮೊಹಮ್ಮದ್ ಪ್ರೇಮ್ಜಿ ವ್ಯಾಪಾರವನ್ನು ದುಬೈಯತ್ತ ವಿಸ್ತರಿಸಿದರು. ಜಿನ್ನಾ ವೈಯಕ್ತಿಕವಾಗಿ ಕರೆದರೂ ಮೊಹಮ್ಮದ್ ಪ್ರೇಮ್ಜಿಯವರು ಮುಂಬೈಯಲ್ಲೇ ಉಳಿದರು. ಅಜೀಂ ವಿದೇಶದಲ್ಲಿ ಓದುತ್ತಿದ್ದರು. ತಂದೆಗೆ ಸಹಾಯಕನಾಗಿದ್ದ ಸಹೋದರ ಫಾರೂಕ್ 1965ರಲ್ಲಿ ಮದುವೆಯಾಗಿ ಪಾಕಿಸ್ತಾನಕ್ಕೆ ಹೋಗಿ ಪ್ರತ್ಯೇಕ ಉದ್ಯಮವನ್ನು ಮಾಡಿದ. 1966ರಲ್ಲಿ ತಂದೆ ಸತ್ತಾಗ ವಿದೇಶದಿಂದ ಅಜೀಂ ವಾಪಸ್ಸಾಗಬೇಕಾಯಿತು. 1945ರಲ್ಲಿ ಹುಟ್ಟಿದ್ದ ಅಜೀಂ ಮುಂಬೈಗೆ ಬಂದು ಅಕ್ಕಿ ಎಣ್ಣೆ ವ್ಯಾಪಾರ ಮುಂದುವರೆಸಿದರು. ಸಂಸ್ಥೆಯ ಸಾಲ ತೀರಿಸಿದರು. 1977ರಲ್ಲಿ ಬೆಂಗಳೂರಿನಲ್ಲಿ ಐಟಿ ಕಂಪನಿ ತೆರೆದರು. ಸಂಸ್ಥೆಯ ಹೆಸರನ್ನು ಕೂಡ ವಿಪ್ರೋ ಮಾಡಿದರು. ಅಂದಿನಿಂದ ಆ ಹಿರಿಜೀವದ ಲಾಭ ಮತ್ತು ದಾನ ಏರುತ್ತಲೇ ಬಂದಿದೆ. ಇದು ಇಂದು ಭಾರತದ ಅತಿ ಸಿರಿವಂತ ಮುಸ್ಲಿಂ ಕುಟುಂಬವಾಗಿದೆ. ವಿಪ್ರೋ ಸಂಸತ್ತು $12.20 ಬಿಲಿಯನ್ ಆಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮುಂಬೈ. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.